1ನೇ ಅಧ್ಯಾಯ 3ನೇ ವಚನ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಅಂದರೆ ಎಲ್ಲ ಮಿಕ್ಸ್ ಆಗಿತ್ತು ಬೇರೆ, ಕತ್ತಲು ಬೆಳಕು ಎರಡೂ ಮಿಕ್ಸ್ ಆಗಿತ್ತು. ಅದಕ್ಕೆ ದೇವರು ಏನು ಹೇಳ್ತಾರೆ ಗೊತ್ತಾ? ಕತ್ತಲೆ ಒಂದು ಕಡೆ, ಬೆಳಕು ಒಂದು ಕಡೆ, ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಓಕೆನಾ? ನಾವು ಕತ್ತಲೆಯಲ್ಲೂ ಇದ್ದೀವಾ ಅಥವಾ ಬೆಳಕಿನಲ್ಲಿ ಎರಡೂ ಮಿಕ್ಸ್ ಆಗಿದ್ವಿ, ಎರಡೂ ಫ್ರೆಂಡ್ಸ್ ಅನ್ಕೊಂಡಿದ್ದೀವ? ಎರಡು ದೋಣಿಯಲ್ಲಿ ಕಾಲಿಡಬಾರ್ದು ಅಂತ ಇದೆ. ಎರಡು ದೋಣಿಯಲ್ಲಿ ಕಾಲಿಟ್ರೆ ಜೀವಕ್ಕೆ ಅಪಾಯ, ಮುಳುಗೋಗ್ತೀವಿ. ಕ್ರೈಸ್ತರಾದಂಥ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಎರಡು ದೋಣಿಲಿದ್ದೀವೇನೋ, ಹಣ ನಂಬಿಕೊಂಡು ದೇವ್ರ ಹತ್ರ ಬಂದಿದ್ದೀವೇನೋ, ಆಸ್ತಿ ನಂಬಿಕೊಂಡು ದೇವ್ರ ಹತ್ರ ಬಂದಿದ್ದೀವೇನೋ, ಇದೊಂದು ಆಶೀರ್ವಾದ ಆಗೋದ್ರೆ ಸಾಕು, ದೇವ್ರನ್ನ ಬಿಟ್ಟು ಸುಖವಾಗಿರ್ತೀವಿ ಅಂತ ನಾವು ಅಂದುಕೊಂಡಿದ್ದೀವಿ. ಬೇರೆ ದೇವರನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ದೇವರ ಹತ್ರ ಮೋಸ ಮಾಡಿ ದೋಚಿಕೊಂಡದ್ದು, ಒಂದು ವೇಳೆ ದ್ರೋಹ ಬಗೆದು ದೇವರಿಂದ ದೂರ ಹೋದ್ರೆ 4ರಷ್ಟು ಹಿಂದಿರುಗಿ ಕೊಡಬೇಕಾಗತ್ತೆ. ಪ್ರಾಣಗಳೇ ಹೋಗ್ಬಿಡುತ್ತೆ ಅನೇಕರಿಗೆ. ಓಕೆನಾ? ಇಸ್ಕರಿಯೋತ ಏನೋ ಯೇಸು ಕ್ರಿಸ್ತನ ಹತ್ರ ಬಂದು ಖಜಾನೆಯಲ್ಲಿರುವಂಥ ದುಡ್ಡನ್ನು ಹೊಡ್ಕೊಂಡು ಹೋಗುವಂತ ಬಂದನು. ಲಾಸ್ಟ್ಗೆ ಆತನ ಪ್ರಾಣ ಭಯಂಕರವಾದ ರೀತಿಯಲ್ಲಿ ಕಳ್ಕೊಂಡು